ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಎಪ್ಸ್ಟೀನ್ ಫೈಲ್ಸ್ ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಯಲ್ಲಿರುವಂತಹ ವಿಚಾರ. ಜಾಗತಿಕ ಮಟ್ಟದಲ್ಲಿ ತೀವ್ರ ಸಂಚಲನ ಮೂಡಿಸಿರುವ, ಎಲ್ಲರನ್ನ ಬೆಚ್ಚಿ ಬೀಳಿಸಿರುವಂತಹ ಪ್ರಕರಣ. ಎಲ್ಲರ ಚರ್ಚೆ ವಿಚಾರವಾಗಿರುವಂತಹ ಈ ಎಪ್ಸ್ಟೀನ್ ಫೈಲ್ಸ್ ಅಂದ್ರೆ ಏನು? ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ಗೆ ಸಂಬಂಧಪಟ್ಟಂತಹ ವಿಶ್ವದ ಗಣ್ಯಾತಿ ಗಣ್ಯರ ಹೆಸರನ್ನ ಒಳಗೊಂಡಿರುವಂತಹ ಈ ಪ್ರಕರಣ ಆಘಾತಕಾರಿ. ಈ ದಾಖಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅತಿ ಶ್ರೀಮಂತ ಎಲಾನ್ ಮಸ್ಕ್ ಸೇರಿ ಹಲವು ಪ್ರಮುಖರ ಹೆಸರುಗಳು ಉಲ್ಲೇಖ ಆಗಿತ್ತು. ಲೈಂಗಿಕ ದೌರ್ಜನ್ಯದ ಅತಿ ಕರಾಳ ಅಂಶಗಳನ್ನು ಇದು ಬಹಿರಂಗಪಡಿಸುತ್ತೆ. ಹಾಗಿದ್ರೆ ಏನಿದು ಎಪ್ಸ್ಟೀನ್ ಕಡತ? ಯಾರು ಈ ಜೆಫ್ರಿ ಎಪ್ಸ್ಟೀನ್? ಏನಿದು ಹಗರಣ? ಆ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ, ಕೇಳಿ. ಎಪ್ಸ್ಟೀನ್ ಒಬ್ಬ ಅಮೆರಿಕಾದ ಹೂಡಿಕೆದಾರ, ಶ್ರೀಮಂತ ಉದ್ಯಮಿ. ಹೆಚ್ಚಾಗಿ ಆದರೆ ಆತ ಗುರುತಿಸಿಕೊಳ್ಳೋದು ಲೈಂಗಿಕ ಅಪರಾಧಗಳಿಗೆ ಮತ್ತು ವಿಶ್ವದ ಪ್ರಭಾವಿ ವ್ಯಕ್ತಿಗಳೊಂದಿಗಿದ್ದ ನಂಟಿನಿಂದಾಗಿ. ದಶಕಗಳ ಕಾಲ ಮಾನವ ಕಳ್ಳಸಾಗಣೆ, ಹದಿಹರೆಯದ ಹೆಣ್ಣು ಮಕ್ಕಳ ಸಾಗಣೆ, ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿದ್ದು ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಈತ ದೋಷಿಯಾಗಿದ್ದ. ಯಾರೀತ? ಆತನ ಹಿನ್ನೆಲೆ ಏನು ಅಂತ ನೋಡ್ತಾ ಹೋದ್ರೆ, ಒಂದು ಕಾಲದಲ್ಲಿ ನ್ಯೂಯಾರ್ಕ್ನ ಡಾಲ್ಟನ್ ಶಾಲೆಯಲ್ಲಿ ಒಬ್ಬ ಮ್ಯಾಥ್ಸ್ ಟೀಚರ್, ಗಣಿತ ಶಿಕ್ಷಕ, A+B² ಅಂತ ಹೇಳ್ಕೊಡ್ತಾ ಇದ್ದಂಥ JP ಬಳಿಕ ವಾಲ್ ಸ್ಟ್ರೀಟ್ನಲ್ಲಿ ಶೇರ್ ವ್ಯವಹಾರ ಕೇಳಿತಾನೆ. ವಾಲ್ ಸ್ಟ್ರೀಟ್ನ ದೈತ್ಯ ಹೂಡಿಕೆ ಬ್ಯಾಂಕ್ ಬೇಸ್ಡ್ಗೆ ಪಾಲುದಾರನಾಗಿ ಸೇರ್ತಾನೆ. ಅದೇ ಈ ಜೆಫ್ರಿಯ ಬದುಕಿನ ದೊಡ್ಡ ಟರ್ನಿಂಗ್ ಪಾಯಿಂಟ್. ಎಪ್ಸ್ಟೀನ್ ಬ್ಯಾಂಕಿಂಗ್ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಮೂಲಕ ಅಪಾರ ಸಂಪತ್ತು ಗಳಿಸ್ತಾನೆ. ನ್ಯೂಯಾರ್ಕ್, ಫ್ಲೋರಿಡಾ, ಕೆರಿಬಿಯನ್ ದ್ವೀಪಗಳಲ್ಲಿ ಬೆಲೆ ಬಾಳೋ ಆಸ್ತಿಗಳನ್ನು ಹೊಂದ್ತಾನೆ. ಸಾಕಷ್ಟು ದುಡ್ಡು ಮಾಡಿಕೊಂಡು ನೋಡ್ತಲೇ ಕೆಲವೇ ವರ್ಷಗಳಲ್ಲಿ ಬಿಲಿಯನರ್ ಆದ. ಎಲೀಟ್ ಮಂದಿ, ಆಗರ್ಭ ಶ್ರೀಮಂತರೆನಿಸ್ಕೊಂಡವರ ಮನೆಗಳಲ್ಲಿ, ಪ್ರತಿಷ್ಠಿತರ ಪಾರ್ಟಿಗಳಲ್ಲಿ ಕಾಣಿಸ್ಕೊಳ್ತಾ ತೊಡಗ್ತಾನೆ. ಎಪ್ಸ್ಟೀನ್ ಅಮೆರಿಕಾದ ಮಾಜಿ ಅಧ್ಯಕ್ಷರುಗಳಾದಂತಹ ಬಿಲ್ ಕ್ಲಿಂಟನ್, ಡೊನಾಲ್ಡ್ ಟ್ರಂಪ್, ಬ್ರಿಟನ್ನ ರಾಜಕುಮಾರ ಆಂಡ್ರೂ ಮತ್ತು ಬಿಲ್ ಗೇಟ್ಸ್ನಂತಹ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸ್ನೇಹ ಹೊಂದಿದ್ದ. ಆದರೆ ಈಗ ಆತ ಚರ್ಚೆಯಲ್ಲಿರುವುದು ವೈಟ್ ಕಾಲರ್ ವೇಶ್ಯಾವಾಟಿಕೆಯಿಂದಾಗಿ, ಲೈಂಗಿಕ ಅಪರಾಧಗಳ ಆರೋಪದಿಂದಾಗಿ. 2008ರಲ್ಲಿ ಆತನಿಗೆ ಶಿಕ್ಷೆಯಾಗಿತ್ತು. ಅಪ್ರಾಪ್ತ ಬಾಲಕಿಯರನ್ನ ಲೈಂಗಿಕವಾಗಿ ಬಳಸಿಕೊಂಡಂತಹ ಆರೋಪದ ಮೇಲೆ ಫ್ಲೋರಿಡಾದಲ್ಲಿ ಜೈಲು ಶಿಕ್ಷೆಯಾಗುತ್ತೆ. ತಪ್ಪಿತಸ್ಥ ಅಂತ ಸಾಬೀತಾಗತ್ತೆ. ಜೀವಾವಧಿ ಶಿಕ್ಷೆ ಆಗಬೇಕಿತ್ತು. ಆದರೆ ಈ ದುರುಳ ತನ್ನ ಎಲ್ಲಾ ಪ್ರಭಾವ ಬಳಸಿ ಜಸ್ಟ್ 13 ತಿಂಗಳು ಜೈಲು ಶಿಕ್ಷೆ ಅನುಭವಿಸಿ ಹೊರಬಂದ್ಬಿಡ್ತಾನೆ. ಆದರೆ ಆತನ ಕೃತ್ಯ ಮಾತ್ರ ನಿಲ್ಲೋದಿಲ್ಲ. ಹಾಗಾಗಿ ಮತ್ತೆ 2019ರಲ್ಲಿ ಪುನಃ ಬಂಧಿಸಿ ಜೈಲ್ಗಟ್ಟಲಾಗತ್ತೆ. ನೂರಾರು ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಕಳ್ಳಸಾಗಣೆ, ಸೆಕ್ಸ್ ಟ್ರಾಫಿಕಿಂಗ್, ಅದರ ಆರೋಪದ ಮೇಲೆ ಮತ್ತೆ ಬಂಧಿಸ್ತಾರೆ. 2019ರ ಆಗಸ್ಟ್ನಲ್ಲಿ ವಿಚಾರಣೆ ನಡೀತಿದ್ದಾಗಲೇ ನ್ಯೂಯಾರ್ಕ್ನ ಜೈಲಿನಲ್ಲಿ ಆತ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗ್ಬಿಡ್ತಾನೆ. ಅಧಿಕಾರಿಗಳು ಇದು ಆತ್ಮಹತ್ಯೆ ಅಂತ ಹೇಳ್ತಾರೆ. ಆದರೆ ಆತನ ಸಾವಿನ ಬಗ್ಗೆ ಇವತ್ತಿಗೂ ಕೂಡ ಅನೇಕ ಅನುಮಾನ ಇದೆ. ಕಾನ್ಸ್ಪಿರಸಿ ಥಿಯರಿಗಳು ಚಾಲ್ತಿಯಲ್ಲಿದೆ. ಈ ಎಪ್ಸ್ಟೀನ್ ಸತ್ತ ಮೇಲೆ ಆತನ ಗೆಳತಿ ಗಿಸ್ಲಿನ್ ಮ್ಯಾಕ್ಸ್ವೆಲ್ ಈ ಪ್ರಕರಣದ ಪ್ರಮುಖ ಆರೋಪಿಯಾಗ್ತಾಳೆ. ಬಾಲಕಿಯರನ್ನ ಸರಬರಾಜು ಮಾಡ್ತಾ ಇರ್ತಾಳೆ ಆಕೆ. ಆ ಜಾಲವನ್ನು ನಡೆಸೋದಕ್ಕೆ ಸಹಾಯ ಮಾಡ್ತಾ ಇದ್ದಂತಹ ಆರೋಪದಡಿಯಲ್ಲಿ 20 ವರ್ಷಗಳ ಕಾಲ ಆಕೆಗೆ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಹಾಗಿದ್ರೆ ಈಗ ಯಾಕೆ ಇಷ್ಟು ಸದ್ದು ಮಾಡ್ತಾ ಇದೆ ಪ್ರಕರಣ ಅಂತಂದ್ರೆ, 2024ರ ಆರಂಭದಲ್ಲಿ ಎಪ್ಸ್ಟೀನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 2000ಕ್ಕೂ ಹೆಚ್ಚು ಪುಟಗಳ ನ್ಯಾಯಾಲಯದ ದಾಖಲೆಗಳನ್ನು ಸಾರ್ವಜನಿಕಗೊಳಿಸಲಾಯಿತು, ಬಹಿರಂಗಪಡಿಸಲಾಗುತ್ತೆ. ಎಪ್ಸ್ಟೀನ್ ಕಡತಗಳು ಜೆಫ್ರಿ ಎಪ್ಸ್ಟೀನ್ ಹಗರಣಗಳಿಗೆ ಸಂಬಂಧಪಟ್ಟದ್ದು. ಅದರಲ್ಲಿ ಆತನ ಜೊತೆ ಸಂಪರ್ಕದಲ್ಲಿದ್ದಂತಹ ಗಣ್ಯ ವ್ಯಕ್ತಿಗಳ ಹೆಸರು, ಆತನಿಂದ ಶೋಷಣೆಗೊಳಗಾದ ಸಂತ್ರಸ್ತರ ಮಾಹಿತಿ, ಕೆಲ ಫೋಟೋಗಳು, ವಿಡಿಯೋಗಳು, ಕ್ಲೈಂಟ್ ಜೊತೆ ಜೆಫ್ರಿಯ ಸಂಭಾಷಣೆ, ಜೊತೆಗೆ ಹಲವು ಟಾಕ್ಗಳು, ಇವೆಲ್ಲವೂ ಸೇರಿ ಲಕ್ಷಾಂತರ ಸಾಕ್ಷ್ಯ ಈ ಕಡತದಲ್ಲಿ ದಾಖಲಿಸಲಾಗಿದೆ. ಇಷ್ಟು ವರ್ಷಗಳ ಕಾಲ ಗೌಪ್ಯವಾಗಿದ್ದಂತಹ ಅಕರಾಳ ದಾಖಲೆಗಳನ್ನು ಅಮೆರಿಕ ಫೆಡರಲ್ ಕೋರ್ಟ್ನ ಆದೇಶದಂತೆ ಬಿಡುಗಡೆಗೊಳಿಸಲಾಯಿತು. ಆಮೇಲೇನು? ಸಂಚಲನವೋ ಸಂಚಲನ. ಎಪ್ಸ್ಟೀನ್ ಜೊತೆ ಒಡನಾಟ ಹೊಂದಿದಂಥ 150ಕ್ಕೂ ಹೆಚ್ಚು ಪ್ರಭಾವಿ ವ್ಯಕ್ತಿಗಳ ಹೆಸರಿದೆ. ಹಾಗಾಗಿ ಈ ಪ್ರಕರಣ ಜಗತ್ತಿನಾದ್ಯಂತ ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇರೋದು. ಈ ಹಗರಣ ಎಲ್ಲಿ ನಡೀತಾ ಇತ್ತು? ಈ ಲೈಂಗಿಕ ದೌರ್ಜನ್ಯ ಎಲ್ಲಿ ನಡೀತಾ ಇತ್ತು? ಅದನ್ನ ಎಪ್ಸ್ಟೀನ್ ದ್ವೀಪ ಅಂತ ಕರೆಯಲಾಗ್ತಾ ಇತ್ತು. ಆ ದ್ವೀಪದಲ್ಲಿ ಏನೆಲ್ಲ ನಡೀತಾ ಇತ್ತು ಗೊತ್ತಾ? ಲಿಟಲ್ ಸೈಂಟ್ ಜೇಮ್ಸ್ ದ್ವೀಪ. ಎಪ್ಸ್ಟೀನ್ ಕೆರಿಬಿಯನ್ ಸಮುದ್ರದಲ್ಲಿ ಒಂದು ಖಾಸಗಿ ದ್ವೀಪವನ್ನು ಹೊಂದಿರ್ತಾನೆ. 54 ಫುಟ್ಬಾಲ್ ಮೈದಾನದಷ್ಟು ದೊಡ್ಡ ದ್ವೀಪ ಅದು. ಮೊದಲಿಗೆ ಮರಳಿಗೆ ನೆರಳು ಹಾಸ್ತಾ ಇದ್ದಂಥ ತಾಳೆ ಮರ ಅಲ್ಲಿರುತ್ತೆ. ಆಮೇಲೆ ಐಷಾರಾಮಿ ರೆಸಾರ್ಟು, ಗೆಸ್ಟ್ ವಿಲ್ಲಾ, ಹೆಲಿಪ್ಯಾಡು ಎಲ್ಲ ಕಟ್ಟಿಸ್ತಾ ಹೋಗ್ತಾನೆ. ಆದರೆ ನಂತರ ಆದದ್ದು ಮನುಷ್ಯತ್ವವೇ ಹೆಪ್ಪುಗಟ್ಟುವಷ್ಟು ದೌರ್ಜನ್ಯಕ್ಕೆ ಆ ದ್ವೀಪವನ್ನು ನೆಲೆ ಮಾಡ್ಕೊಂಡು ಬಿಡ್ತಾನೆ. ಎಳೆ ಹುಡುಗಿಯರನ್ನ ಜೆಫ್ರಿ ನಿರಂತರವಾಗಿ ಪ್ರತಿಷ್ಠಿತರಿಗೆ ಪೂರೈಸ್ತಾನೆ.
ಜಗತ್ತಿನ ಮೂಲೆ ಮೂಲೆಗಳಿಂದ ಬ್ರೈನ್ ವಾಶ್ ಆಗಿ ಮೋಸ ಹೋಗಿ ಕೆಲವರು ಕಿಡ್ನಾಪ್ ಆಗಿ ಹದಿಹರೆಯದ ಹೆಣ್ಮಕ್ಳಾದರೂ ಬಂದು ಅಲ್ಲಿ ಸೇರ್ತಾರೆ, ಹೊರಗೆ ಓಡಿ ಹೋಗೋದಕ್ಕೆ ಆಗಲ್ಲ. ಸರ್ಪ ಕೋಟೆ ಅಲ್ಲಿದ್ದದ್ದು, ಪಾಪದ ದ್ವೀಪ ಅಂತ ಕರೀತಾರೆ ಅದನ್ನ. ಹೆಚ್ಚಿನ ಅಕ್ರಮ ಚಟುವಟಿಕೆ ಅಲ್ಲೇ ನಡೀತಾ ಇದ್ವು. ತನಿಖೆಯಲ್ಲಿ ಇದೆಲ್ಲವೂ ಕೂಡ ಹೊರಬಂತು. ಹಗಲಿಲ್ಲ ರಾತ್ರಿ ಇಲ್ಲ, ಲಾಲಿಟಾ ಎಕ್ಸ್ಪ್ರೆಸ್ ಎನ್ನುವಂಥ ಬೋಯಿಂಗ್ ಜೆಟ್ ವಿಮಾನ ನಿತ್ಯ ಆ ಲಿಟ್ಲ್ ಸೆಂಟ್ ಜೇಮ್ಸ್ ದ್ವೀಪಕ್ಕೆ ಬಂದಿಳಿತಾ ಇತ್ತು. ಹದಿಹರೆಯದ ಕನಿಷ್ಠ 8 ಹುಡುಗಿಯರನ್ನ ಕರುಣೆ ಇಲ್ಲದೆ ನಿತ್ಯ ಹೊತ್ತು ತರ್ತಾ ಇತ್ತು ಆ ಲೊಲಿಟಾ. ಆ ದ್ವೀಪದೊಳಗಿನ ರೆಸಾರ್ಟ್ನ ಗೋಡೆಗಳ ನಡುವೆ ಬಂದಿಯಾಗಿದ್ದಂತಹ 100 ತರುಣಿಯರಿಗೆ ಆ ವಿಮಾನದ ಸದ್ದು ಕೇಳಿಸ್ತಲೇ ಹೊಸ ಗೆಳತಿಯರು ಬಂದರು ಅಂತ ಖುಷಿ ಆಗ್ತಿರ್ಲಿಲ್ಲ. ನಮ್ಮ ಸಂಕಷ್ಟ ಹಂಚಿಕೊಳ್ಳೋ ದೌರ್ಭಾಗ್ಯ ಹೊಸ ಗೆಳತಿಯರಿಗೂ ಬಂತಲ್ಲ ಅಂತ ವ್ಯಥೆಯಾಗ್ತಾ ಇತ್ತು. ಆ ದ್ವೀಪ ಅನಾಚಾರದ ಸ್ವರ್ಗ ಆಗಿತ್ತು. ವೈಟ್ ಕಾಲರ್ ವೇಶ್ಯಾವಾಟಿಕೆಗೆ ಬಲಿಯಾದಂತಹ ಹಲವು ಮಹಿಳೆಯರು, ಬಾಲಕಿಯರು ವ್ಯವಸ್ಥಿತವಾಗಿ ಮೋಸದ ಜಾಲಕ್ಕೆ ಬಿದ್ದವರೇ. ವಂಚನೆ ಮಾರ್ಗಗಳನ್ನು ಜೆಫ್ರಿ ಅನುಸರಿಸ್ತಾ ಇದ್ದ ಅವರನ್ನ ಕರ್ತವ್ಯಕ್ಕೆ. ಆರ್ಥಿಕವಾಗಿ ದುರ್ಬಲ ಆಗಿರ್ತಾರಲ್ಲ, ಕೌಟುಂಬಿಕ ಸಮಸ್ಯೆ ಇರುತ್ತಲ್ಲ, ಅಂಥವ್ರನ್ನ, ಭವಿಷ್ಯದ ಕನಸುಗಳನ್ನ ಹೊಂದಿದ್ದವರನ್ನ ಗುರಿಯಾಗಿಸ್ಕೊಂಡು ಅವರಿಗೆ ಹಣದ ಆಮಿಷ ಹೊಡ್ತಾನೆ ಇಲ್ಲ, ಶಿಕ್ಷಣ ವೃತ್ತಿ ಜೀವನಕ್ಕೆ ಸಹಾಯ ಮಾಡ್ತೀನಿ, ಹೀಗೆ ಸುಳ್ಳು ಸುಳ್ಳು ಭರವಸೆ ಕೊಡ್ತಾ ಇದ್ದ. ಬಿಡುಗಡೆಯಾಗಿರುವಂತಹ ಕಡತಗಳಲ್ಲಿ ಹಲವು ಸಂತ್ರಸ್ತರು ತಮಗಾದ ಶೋಷಣೆ ಬಗ್ಗೆ ಹೇಳ್ಕೊಂಡಿರೋ ಬಗ್ಗೆ ಸಾಕ್ಷ್ಯ ಕೂಡ ಇದೆ. ಆ ದ್ವೀಪವನ್ನು ಎಪ್ಸ್ಟೀನ್ ದ್ವೀಪ ಅಷ್ಟೇ ಅಲ್ಲ, ಪೆಡೋಪೈಲ್ ದ್ವೀಪ ಅಂತಲೂ ಕರೀತಾರೆ. ಪೆಡೋಪೈಲ್ ಅಂತಂದರೆ ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ಆಕರ್ಷಣೆ ಹೊಂದುವಂಥ ಒಂದು ಮನೋರೋಗ. ಅಲ್ಲಿಗೆ ಬರ್ತಾ ಇದ್ದದ್ದು ಅವರೇ. ಲೈಂಗಿಕ ಮನೋರೋಗ ಅಂಟಿಸ್ಕೊಂಡಂತಹ ಜಗತ್ತಿನ ಆಗರ್ಭ ಶ್ರೀಮಂತರು, ಪ್ರತಿಷ್ಠಿತ ವ್ಯಕ್ತಿಗಳು ಅಂತ ಅನಿಸ್ಕೊಂಡಂತಹ ಪುರುಷೋತ್ತಮರು. ಖಾಸಗಿ ಜೆಟ್ಟು, ಹೆಲಿಕಾಪ್ಟರ್, ದೋಣಿ ಮೂಲಕ ಮಾತ್ರ ಪ್ರವೇಶಿಸಬಹುದಾಗಿದ್ದಂತಹ ದ್ವೀಪ ಅದು. ಹಾಗಾಗಿ ಅಲ್ಲಿ ಪಾಲ್ಗೊಳ್ತಾ ಇದ್ದಂಥ ಜಗತ್ತಿನ ಆಗರ್ಭ ಶ್ರೀಮಂತರು, ಪ್ರಭಾವಿಗಳು, ಪಾರ್ಟಿಗಳಲ್ಲಿ ಐಷಾರಾಮಿ, ಆಹಾರ, ಮದ್ಯಪಾನ ಎಲ್ಲವೂ ಮಿತಿಮೀರಿದ ಚಟುವಟಿಕೆ. ಮಾದಕ ದ್ರವ್ಯ ಸೇವಿಸ್ತಾ ಇದ್ರು, ದುರ್ಬಳಕೆ ಮಾಡ್ಕೊಳ್ತಾ ಇದ್ರು ತರುಣಿಯರನ್ನ. ನಾಗರಿಕ ಪ್ರಪಂಚ ಇರಲೇ ಇಲ್ಲ ಅಲ್ಲಿ. ಈಜುಕೊಳ, ಹಾಟ್ ಟಬ್, ಅತಿಥಿ ಗೃಹ, ಖಾಸಗಿ ಕೋಣೆ ಎಲ್ಲಂದರಲ್ಲಿ ಲೈಂಗಿಕ ಚಟುವಟಿಕೆ ನಡೀತಾ ಇತ್ತು. ಹಾಗಾದ್ರೆ ಹೇಗೆ ಬೆಳಕಿಗೆ ಬಂತು ಇದು? 2005ರಲ್ಲಿ ಆ ಬೆಳಕಿಗೆ ಬಂದದ್ದು. ಒಂದಿನ ಫ್ಲೋರಿಡಾದಲ್ಲಿ 14 ವರ್ಷದ ತರುಣಿಯೊಬ್ಬಳ ತಾಯಿ ಪೊಲೀಸರಿಗೆ ದೂರು ಕೊಡೋದಕ್ಕೆ ಬರ್ತಾಳೆ. ಮಸಾಜ್ ನೆಪದಲ್ಲಿ ತನ್ನ ಮಗಳನ್ನ ಜೆಫ್ರಿ ಎಪ್ಸ್ಟೀನ್ ಎನ್ನುವಾತ ಐಷಾರಾಮಿ ಮನೆ ಕರೆದೊಯ್ದು ಅಂತ ಆರೋಪಿಸ್ತಾಳೆ. ಅಲ್ಲಿ ಹೋದ್ರೆ ಲೈಂಗಿಕ ಕ್ರಿಯೆ ನಡೆಸುವಂತೆ ಬಲವಂತ ಮಾಡಲಾಯಿತು ಅಂತ ಆಕೆ ಆರೋಪಿಸಿರೋದು. ಎಪ್ಸ್ಟೀನ್ ವಿರುದ್ಧದ ಮೊದಲ ಕ್ರಿಮಿನಲ್ ಕೇಸ್ ಅದು. 50 ಅಪ್ರಾಪ್ತೆಯರು ಇಂಥದ್ದೇ ಆರೋಪಗಳೊಂದಿಗೆ ಕೆಲವೇ ದಿನದಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲಿರ್ತಾ ಹೋಗ್ತಾರೆ. ತನಿಖೆ ಬೆನ್ನತ್ತಾರೆ ಪೊಲೀಸರು. ಎಪ್ಸ್ಟೀನ್ನ ಮ್ಯಾನ್ಹ್ಯಾಟನ್, ಪಾಮ್ ಬೀಚ್ ವಿಲ್ಲಾಗಳು, ಅವನ ಖಾಸಗಿ ದ್ವೀಪವಾದಂತಹ ಲಿಟ್ಲ್ ಸೆಂಟ್ ಜೇಮ್ಸ್, ಐಷಾರಾಮಿ ಪಾರ್ಟಿ ಎಲ್ಲದರ ಮೇಲೆ ಹದ್ದಿನ ಗಣ್ಣಿಡ್ತಾರೆ. ಜಗತ್ತಿನ ಗಣ್ಯಾತಿ ಗಣ್ಯರು ಅದರಲ್ಲಿ ಪಾಲ್ಗೊಳ್ಳೋದನ್ನು ಕಂಡು ಪೊಲೀಸರೇ ದಂಗಾಗ್ತಾರೆ. ಈಗ ಬಿಡುಗಡೆಯಾದಂತಹ ಕಡತಗಳಲ್ಲೂ ಕೂಡ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಬಹಳಷ್ಟು ಸೆನ್ಸೇಷನಲ್ ಆದಂತಹ ಇನ್ಫಾರ್ಮೇಷನ್ಗಳು ಹೊರಬರ್ತಾ ಇವೆ. ಬ್ರಿಟನ್ ರಾಜಮನೆತನದ ಪ್ರಿನ್ಸ್ ಆಂಡ್ರೂ ಜೊತೆಗೆ ಅವ್ರ ಮೇಲೆ ನೇರವಾಗಿ ಲೈಂಗಿಕ ದೌರ್ಜನ್ಯದ ಆರೋಪ ಕೂಡ ಕೇಳಿಬಂದಿತ್ತು. ತಮ್ಮ ರಾಜಮನೆತನದ ಗೌರವದ ಪದವಿಗಳನ್ನ ಅವ್ರು ಕಳ್ಕೊಳ್ಬೇಕಾಯಿತು. ಅಮೆರಿಕಾದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರು ಖಾಸಗಿ ವಿಮಾನದಲ್ಲಿ ಹಲವಾರು ಬಾರಿ ಪ್ರಯಾಣಿಸಿದ್ದಾರೆ ಅನ್ನುವಂಥ ಅಂಶ ದಾಖಲೆಯಲ್ಲಿದೆ. ಡೊನಾಲ್ಡ್ ಟ್ರಂಪ್ ಕೂಡ ಎಪ್ಸ್ಟೀನ್ನ ಸ್ನೇಹಿತ ಆಗಿದ್ದ. ಯಾವುದೇ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದ ಬಗ್ಗೆ ಸ್ಪಷ್ಟ ಪುರಾವೆಗಳು, ದಾಖಲೆಗಳು ಕಂಡು ಬಂದಿಲ್ಲ. ಆದರೆ ಈ ರೀತಿ ಹಲವು ವಿಶ್ವದ ಖ್ಯಾತನಾಮರು, ಉದ್ಯಮಿಗಳು, ರಾಜಕೀಯ ಮುಖಂಡರು, ಗಣ್ಯರ ಹೆಸರೆಲ್ಲ ಉಲ್ಲೇಖ ಆಗಿದೆ. ಹಾಗಂತ ಆ ಪಟ್ಟಿಯಲ್ಲಿ ಹೆಸರಿದೆಯಲ್ಲ, ಅವರೆಲ್ಲರೂ ಕೂಡ ಅಪರಾಧ ಮಾಡಿದ್ದಾರೆ ಅಂತಲ್ಲ. ಅವರಲ್ಲಿ ಕೆಲವರು ಎಪ್ಸ್ಟೀನ್ ಜೊತೆ ವಿಮಾನದಲ್ಲಿ ಪ್ರಯಾಣಿಸಿದವರಿದ್ದಾರೆ, ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಜಾಗತಿಕ ಮಟ್ಟದಲ್ಲಿ ಮಾತ್ರ ಇದೆಲ್ಲ ವಿಚಾರ ಚರ್ಚೆ ಗ್ರಾಸ ಆಗಿದೆ. ಸಾಮಾಜಿಕವಾಗಿ ತೀವ್ರ ಟೀಕೆಗೂ ಅವರು ಗುರಿಯಾಗಿದ್ದಾರೆ. ಕನಿಷ್ಠ ಅಂದರೂ 1000 ಪ್ರಭಾವಿ ವ್ಯಕ್ತಿಗಳ ಹೆಸರಿಗೆ ಈ ಎಪ್ಸ್ಟೀನ್ ಎನ್ನುವ ಕೆಸರು ಮೆತ್ಕೊಂಡಿದೆ. ನಮಸ್ಕಾರ.